ಅಕ್ಕ ಬಾವ ಟೈಮಿಗೆ ಸರಿಯಾಗಿ ಬರ್ತಾರೆ ಅಂತ ಹೇಳಿದ್ಯಾ? ಬರೋದ್ ಮಾತ್ರ ಅಲ್ಲ ಸರು, ಅನ್ಕೊಂಡ್ ಹೋಗಿರೋದನ್ನ ಪೂರ್ತಿ ಮಾಡೇ ಮಾಡ್ತಾರೆ. ನಲ್ಲಿ ನೀನು ಬಾವ ಜೊತೆಯಾಗಿ ನಿಂತಾಗ ನೀವ್ ಯಾವ ವಿಚಾರದಲ್ಲೂ ಸೋತಿಲ್ಲ, ಅನ್ಯಾಕೆ ಈ ಸಲನು ಸೋಲಕ್ಕಿಲ್ಲ ಅಂತ ಹೇಳ್ತಾ ಇದ್ಯಾ? ಸರು, ನಾವ್ ಗೆದ್ದಿದ್ದು ಜೊತೆಯಾಗಿ ನಿಂತಿದ್ದಕ್ಕಲ್ಲ, ಧರ್ಮದ ಪರವಾಗಿ ನಿಂತಿದ್ದಕ್ಕೆ. ಧರ್ಮಕ್ಕೆ ಯಾವತ್ತೂ ಸೋಲ್ ಅನ್ನೋದೇ ಇಲ್ಲ. ಈಗಿತನು ನಿಮ್ ಭಾವ ಹೋಗಿರೋದು ಸತ್ಯನ ಹೊರಗಡೆ ತರಬೇಕು ಅಂತ, ಅನ್ಮೇಕೆ ಸೋಲೋ ಮಾತೇ ಇಲ್ಲ. ಯಾಕೆ ನಿಂತಿದ್ಕೆ ಅಂತ ಒಪ್ಕೊಂಡ್ಬಿಟ್ರೆ ಎಲ್ಲಿ ನೀವಿಬ್ರು ಜೊತೆ ಬಾಳಿ ಅಂತ ಹೇಳ್ಬಿಡ್ತೀನಿ ಅಂತ ಹಿಂಗ್ ಮಾತಾಡ್ತಾಳೆ. ಏ ಸರು, ಏನೇ ಗುಣಗ್ತಾ ಇದ್ದಿ? ಯೋನಿಲ್ಲ ಅಕ್ಕ, ಅದು ಆ ಸುಭಾಷ್ ಬಾವ ಹೆಂಗೋ ಮದ್ವೆ ಮಾಡ್ಕೊಂಡು ಹೋಯ್ತಾವನೆ, ಅನ್ಮೇಕೆ ಚಂಪಕನ್ ಬಾಳ್ಗುವೆ ಏನು ತೊಂದ್ರೆ ಇಲ್ಲ ತಾನೆ? ಅನ್ಯಾಕೆ ಹೆಂಗಾರು ಆಳ್ವಿ ತಗೊಳ್ಳಿ ಅನ್ನೋದ್ ಬಿಟ್ಬಿಟ್ಟು ಯಾಕೆ ಈಟೆಲ್ಲ ಸರ್ಕಸ್ ಮಾಡ್ಬೇಕು? ಸರು, ಬರೀ ಮದ್ವೆ ವಿಚಾರ ಅಂತ ಅಲ್ಲ, ಅವಾಗ ಆಗಿರೋದನ್ನ ಹಂಗೆ ಬಿಟ್ಬಿಟ್ರೆ ಆ ತಪ್ಪು ಮಾಡಿರೋ ಸುಭಾಸ ಇನ್ನೊಂದ್ ಯಾವ್ದಾದ್ರು ತಪ್ಪು ಮಾಡೋದಕ್ಕೆ ಹೆದರ್ಕೊಳಕಿಲ್ಲ ಅವನು. ಜೊತೆಗೆ ಅವನ ಕೈಗೆ ಬೇರೆ ಅಧಿಕಾರ ಎಲ್ಲ ಸಿಕ್ಬಿಡ್ತದೆ. ಮೊದ್ಲೇ ಹೇಳಕ್ಕಿಲ್ವೇ, ಅಧಿಕಾರ ಆಡಳಿತ ಅನ್ನೋದು ಒಳ್ಳೆಯವ್ರ ಕೈ ಸೇರ್ಬೇಕು, ಏನಾದ್ರೂ ಕೆಟ್ಟವ್ರ ಕೈ ಸೇರ್ಬಿಟ್ರೆ ಅದು ಅವ್ರ ಕೈಗೆ ಆಯುಧ ಆಗೋಯ್ತದೆ. ಸರು, ಭಸ್ಮಾಸುರನ್ ಕತೆ ಕೇಳಿಲ್ವೇ? ಅದ್ಯಾರು ಹೊರ ಕೊಟ್ಟಾಗ ಅವನು ಒಳ್ಳೇದ್ ಮಾಡೋಕ್ಕಿಂತನೂ ಲೋಕನೇ ಸುಡಕೊಂಡೋಗಿದ್ದ. ಆದ್ರೂ ಕೊನೆಗೆ ಅವನ ತಲೆ ಮೇಲೆ ಅವನೇ ಕೈ ಇಟ್ಕೊಂಡು ಸುಟ್ಟು ಭಸ್ಮ ಆಗೋದ್ನಲ್ಲಕ್ಕ. ಆದ್ರೆ ಅವನೇ ಸುಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೇಕಾಯ್ತು ಅಂತ ಗೊತ್ತಲ್ವ ಸರು? ಇವತ್ತಿನ್ ಯಾರೋ ಮಾಡಿರೋ ಒಳ್ಳೆ ಕೆಲ್ಸದ ಕಾರಣಕ್ಕೆ ಆ ಸುಭಾಸಂಗೆ ಒಂದ್ ಶಕ್ತಿ ಸಿಕ್ಕದೆ. ಅದನ್ನ ಅವನು ಒಳ್ಳೇದಕ್ಕೆ ಉಪಯೋಗಿಸ್ಕೊಳಕಿಲ್ಲ, ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡು ಅವ್ನ ಹಳೆ ಚಾಳಿನ ಶುರು ಮಾಡ್ತಾನೆ. ಅವನಿಗೆ ಸಿಕ್ಕಿರೋ ಈ ಅವಕಾಶನ ಕಿತ್ಕೋಬೇಕು ಅಂತ ಹೊಂಟಿರೋದು ಸರು. ಅಂದ್ರೆ ಈ ಮದ್ವೆ ನಿಲ್ತದೆ ಅಂತ ಆಯ್ತು. ಈ ಸಲ ಒಳ್ಳೇದ್ ಗೆಲ್ಲೋದು ಅಂದ್ರೆ ಮದ್ವೆ ನಡೀತದೋ ನಿಲ್ತದೋ ಅಂತ ಅಲ್ಲ, ಸುಳ್ಳಿನ ಮುಖವಾಡ ಕಳ್ಸಿ ಸತ್ಯ ಹೊರಗಡೆ ಬರೋದು. ಈಗ ಆಯ್ತಾ ಇರೋಕ್ಕಿನೇ ಅವ್ರ ಮುಖದಲ್ಲಿರೋ ನಗು ಎಲ್ಲ ಮಾಯ ಆಯ್ತಾ ಇದೆ. ಇನ್ನು ಸತ್ಯ ಈಚೆ ಬಂದಾಗ ಅವ್ರ ಮುಖವಾಡ ಎಲ್ಲ ಕಳಿಸಿದಾಗ ಬರೀ ನಗು ಮಾತ್ರ ಅಲ್ಲ ಸರು, ಅವ್ರ ದರ್ಪ, ಅಹಂಕಾರ, ಅವ್ರ ನಾಟಕ ಒಂದೊಂದಾಗೆ ಎಲ್ಲಾನು ಮಾಯ ಆಯ್ತದೆ. ನೋಡ್ತಾ ಇರು. ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಗಂಡನ ಕರೀರಿ. ಗೋವಿಂದ, ಚಿತ್ರ ಹೋಗಲ್ಲ, ಸುಭಾಷ್ ಕರ್ಕೊಂಬ. ಗಣಪತಿಯನ್ನ ಪ್ರಾರ್ಥನೆ ಮಾಡಲಿ. ಹರೇ ನೀಲಕಂಠಾಯ ಸಂಭವೇ. ಏನಂತ ಕರೀರಮ್ಮ? ಇದೇನವ ಪಟೇಲ ಹೇಳಿದ್ರು ಬಂದು ಕುಂತವಳಲ್ಲ, ಏನಾಗಿದ್ದು? ಅವ್ಳು ಏನಾಗಿದ್ಯೋ ಬಿಟ್ಟಿದ್ಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸರಿಯಾಗಿ ಕೊಡ್ತಾಳೆ. ನೋಡ್ತಾರ ಅವ್ವ, ಹುಡುಗಿನೂ ಬಂದಾಯ್ತು. ಆ ಭದ್ರ ಬರಕ್ ಮುಂಚೆ ಬೇಗ ಚೆಕ್ಕಿಸ್ಕೊಂಬಿಡು, ನಾನು ಡ್ರೈವರ್ನ ಕಳಿಸಿ ಅಕೌಂಟ್ ಹಾಕ್ಸ್ಕೊಂಡ್ಬಿಡ್ತೀನಿ. ಮನ್ಸನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಕಣೆ. ಬಾವಾ, ಅದು ನೀವು ಅವಾಗ್ಲೆಯಾ? ಅರ್ಥ ಆಯ್ತು ಬಿಡು ಈಶ್ವರಿ. ಅವ ಲೇ ಕ್ವಾಟ್ಲೆ, ಹಾಸಿಗೆ ಕೆಳಗೆ ಅವತ್ತು ಶಿವರಾಮ ಕೊಟ್ಟಿದ್ನಲ್ಲ ಆ ಚಕ್ಕದೆ ತಕೊಂಬ ಹೋಗು. ಸರಿ ಅಜ್ಜವ. ನೋಡಿದ್ರೆ ನಿನ್ ಮತ್ತೆನಾ ಆ ಕೋಟಿಗೋಸ್ಕರ ಹೆಂಗ್ ಪೀಟ್ಗೆ ಹಾಕಕ್ ಶುರು ಮಾಡ್ಬಿಟ್ಲು. ಅವ್ವ, ಅವಳೊಂಥರ ಲಂಕಣಿಗಿತ್ತಿ, ಅವಳು ಅನ್ಕೊಂಡಿದ್ನ ಮಾಡೋವರೆಗೂ ಬಿಡಕಿಲ್ಲ. ಅಕ್ಕ, ಯಾಕಕ್ಕ ಈಟೊಂದು ಕೋಪ ಮಾಡ್ಕೊಂಡಿದ್ಯಾ? ಸರು, ಯಾವುದೇ ಕಾರಣಕ್ಕೂ ಆ ಚಕ್ಕು ಅವ್ರ ಕೈಗೆ ಸೇರ್ಬಾರ್ದು. ಯಾಕಂದ್ರೆ ಅದು ದುಡ್ಡು ಮಾತ್ರ ಅಲ್ಲ, ಅವ್ರ ದುರಂಕಾರಕ್ಕೆ ಹೊಸ ಬಲ ಆಯ್ತದೆ. ಅವ್ರು ಮಾಡೋ ಅನ್ಯಾಯಕ್ಕೆ ಹೊಸ ಆಯುಧ ಮಾಡ್ಕೋತಾರೆ. ಯಾವುದೇ ಕಾರಣಕ್ಕೂ ಅದು ಅವ್ರ ಕೈಗೆ ಸೇರಕ್ ಬಿಡಬಾರ್ದು. ಶಿವನೇ, ಇಷ್ಟೊತ್ತಾದ್ರೂ ಇವ್ರು ಬರ್ಲಿಲ್ಲಲ್ಲ, ಇಷ್ಟೊತ್ತಿಗೆ ಬರ್ಬೇಕಿತ್ತು ಇವರು. ಭವ್ಯ ಚೆಕ್. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಸುಭಾಷನ್ಗೆ ಒಂದು ಚಿಕ್ಕ ಉಡುಗೊರೆ ಕೊಡ್ತಾ ಇದ್ವಿ. ಅದು ನನ್ನ ತಮ್ಮನ ಮಗ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಈ ಮನೆ ಮಗನಾಗಿ ಈ ಕುಟುಂಬದವ್ರ ಪ್ರಾಣ ಕಾಪಾಡೋದಕ್ಕೆ ತನ್ನ ಪ್ರಾಣನೂ ಲೆಕ್ಕಿಸದೆ ಅವನು ಹೋರಾಟ ಮಾಡಿ ನಮ್ಗೆ ಜೀವ ಉಳಿಸಿದ್ನಲ್ಲ, ಅದಕ್ಕೋಸ್ಕರ. ಅವತ್ತು ಆ ರಾಕ್ಷಸ ದುಂಬಿ ನಮ್ಮನ್ನ ಕಡಿದು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ವಿ. ಇನ್ನೇನು ನಮ್ಮ ಕುಟುಂಬದಲ್ಲಿ ಒಂದಷ್ಟು ಸಾವು ಆಗೋಗ್ತದೆ ಅಂತ ನಮ್ಮೆಲ್ರಿಗೂ ಆತಂಕ ಇತ್ತು. ಯಾರೋ ಯಾಕೆ, ನಾನೇ ಸ್ವತಃ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನಮ್ಮ ಮಕ್ಕಳು ನಮ್ಮ ಪ್ರಾಣ ಉಳಿಸೋ ಔಷಧಿ ತರೋದಕ್ಕೆ ಅವ್ರ ಪ್ರಾಣದ ಹಂಗನ ತೊರೆದು ಕಾಡೋಳು ಹೊರಟರು. ಅದರಲ್ಲೂ ನಮ್ಮ ಸುಭಾಸ ನಮ್ಮೆಲ್ಲರೂ ಪ್ರಾಣ ಕಾಪಾಡೋದಕ್ಕೆ ಅವನು ಮುಂದೆ ನಿಂತಿದ್ದು ನನಗೆ ಬಹಳ ಸಂತೋಷ ತಂತು. ಕುಟುಂಬದಲ್ಲಿ ಮನೆ ಗೋಡೆ ಗಟ್ಟಿ ಇಲ್ಲ ಅಂದ್ರೂ ಮನೆ ಮಕ್ಕಳು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಎಂತ ಬಿರುಗಾಳಿ ಬಂದ್ರು ಕುಟುಂಬನ ತಲೆಗಡ್ಸಕ್ಕಾಗಕ್ಕಿಲ್ಲ ಅಂತ ಹೇಳ್ತಾರೆ. ಹಂಗೆ ಅವತ್ತು ನಮ್ಮ ಮಕ್ಕಳು ನಮ್ಮ ಪರವಾಗಿ ನಿಂತರು. ಅವತ್ತೇ ನನಗೆ ಗೊತ್ತಾಗಿತ್ತು ನಾವು ಸಂಬಂಧನ ಹೆಂಗ್ ಕಟ್ಕೊಂಡಿದೀವಿ ಅಂತ. ಅವತ್ತೇ ನನಗೆ ಅರ್ಥ ಆಗಿದ್ದು. ಅವತ್ತು ಅಂತ ಒಂದು ಕೆಲಸ ಮಾಡಿದಾಗ ಇವನು ನಮ್ಮ ಮನೆಯ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ಬೆನ್ನೆಲುಬು ಅಂತ ಬಹಳ ಹೆಮ್ಮೆ ಅನ್ನಿಸ್ತು. ಇಂಥ ಒಬ್ಬನ ಮಗನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ, ನಾನೇ ಭಾಗ್ಯವಂತ. ಅದಕ್ಕೆ ನನ್ನ ಆಶೀರ್ವಾದದ ಜೊತೆಗೆ ಅವನ ಕನಸಿನ ಮೊದಲನೇ ಹೆಜ್ಜೆಯಾಗಿ ಅವನ ಸ್ವಂತ ವ್ಯವಹಾರ ಶುರು ಮಾಡಲಿ ಅಂತ ಒಂದು ಕೋಟಿ ರೂಪಾಯಿನ ಚೆಕ್ ಅವನು ಕೊಡ್ತಾ ಇದ್ವಿ. ಸುಭಾಷ, ಇದು ನೀನು ನಮ್ಮ ಪ್ರಾಣ ಕಾಪಾಡದೆ ಅಂತ ಕೊಡ್ತಾ ಇರೋ ಚೆಕ್ ಅಲ್ಲ. ಇನ್ನು ಮುಂದೆ ಯಾರಂಗೂ ಇಲ್ಲದೆ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಅಂತ ಇದನ್ನ ನಾನು ನೀನು ಕೊಡ್ತಾ ಇರೋದು. ಆಮೇಲೆ ಈ ಚೆಕ್ ಮೇಲೆ ಯಾರ ಹೆಸರು ಬರ್ತಿಲ್ಲ. ನಿನ್ಗೆ ಇಷ್ಟವಾದವರು, ನಿಮ್ಮ ಅವ್ವ ಆಗಿರ್ಬೋದು, ಅಥವಾ ನಿನಗೆ ಲಗ್ನ ಆಗ್ತಾ ಇದೆಯಲ್ಲ ನವ್ಯ, ಅವಳ ಹೆಸರು ಬರ್ದ್ರು ಚಿಂತೆ ಇಲ್ಲ. ನಿನ್ಗೆ ಇಷ್ಟ ಬಂದವರ ಹೆಸರು ಬರ್ಕು. ಗೋವಿಂದ, ನೀನು ಇಟ್ಕೊಳ್ಳ. ಅಪ್ಪಯ್ಯ, ಚೆಕ್ ಕೊಡೋದು ಬೇಡ, ನಿಲ್ಸಪ್ಪಯ್ಯ. ದಯವಿಟ್ಟು ನನ್ನ ಮಾತು ಕೇಳು, ಚೆಕ್ ತಗೋ ವಾಪಸ್ಸು. ನಾನೇನಿದೆ ಸರು, ನಿಮ್ ಭಾವ ಬರ್ತಾರೆ ಅಂತ ನೋಡು, ಸಾಕ್ಷಿ ಸಮೇತ ಬಂದವ್ರು ಅನ್ಸ್ತದೆ. ಯಾಕೆ ಮಗ ನಿಲ್ಸು ಅಂತ ಹೇಳ್ತಾ ಇದ್ದಿ? ಅಪ್ಪಯ್ಯ, ತಾನ್ ಮಾಡದೇ ಇರೋ ಕೆಲ್ಸದ ಕೀರ್ತಿನ ತಂದು ಅಂತ ಹೇಳ್ಕೊಂಡು ನಿಜವಾದ ಸಾಹಸ ಮಾಡಿದವ್ರನ್ನ ಮರೆ ಮಾಚಂತವ್ರಿಗೆ ₹1 ಸಿಗ್ಬಾರ್ದು ಅನ್ನೋ ಕಾರಣಕ್ಕೆ ನೋಡಪ್ಪಯ್ಯ, ಇನ್ನೊಬ್ರು ಸಾಧನೆ ಮೇಲೆ ತನ್ನ ಹೆಸರಿನ ಪಲ್ಕ ಹಾಕೊಂಡು ನಿಂತಿರೋ ಇವನ್ಗೆ ನೀವು ಇದನ್ನೇನಾದ್ರೂ ಕೊಟ್ರೆ ಶ್ರಮ ಪಟ್ಟವ್ರಿಗೆ ಅವಮಾನ ಮಾಡೋ ಉದ್ದೇಶದಿಂದ. ಮಗ, ಏನಾಯ್ತು ನಿನ್ಗೆ? ಯಾಕೆ ಏನಾರ ಮಾತಾಡ್ತಾ ಇದೆಯಲ್ಲ? ಅಪ್ಪಯ್ಯ, ಇವನ್ ಕಾಡ್ಗೆ ಹೋಗಿ ಔಷಧಿನೇ ತಂದಿಲ್ಲ, ಅದ್ರ ಬದಲಾಗಿ ಸುಳ್ಳೆ ಬಂಡವಾಳ ಮಾಡ್ಕೊಂಡು ಮೋಸನೆ ದಾರಿ ಮಾಡ್ಕೊಂಡು ಈ ಹತ್ರ ಬಂದ್ ನಿಂತವನೆ. ಇದೇನವ ಇದು? ಆಗ್ಲೇ ಟ್ವಿಸ್ಟ್ ಸ್ಟಾರ್ಟ್ ಆಗೋಯ್ತು. ಲೇ, ಸಿನಿಮಾದಲ್ಲಿ ಒಬ್ಬ ಇರ್ತಾನಲ್ಲ, ಅವ್ನು ಬಂದ ಅಂದ್ರೆ ಟ್ವಿಸ್ಟ್ ಮೇಲ್ ಟ್ವಿಸ್ಟು ಕೊಡ್ತಾನೆ ಇರ್ತಾನೆ. ನೀನ್ ಹಿಂಗ್ ಮಾತಾಡ್ತಿದ್ಯಾ? ಯಾಕಪ್ಪ ಭದ್ರ, ನನ್ ಮಗನ್ ಮ್ಯಾಗೆ ನಿಂಗೆ ಯಾಕೆ ಇಷ್ಟೊಂದು ಕೋಪ? ಅಲ್ಲ ಕಣೋ ಭದ್ರ, ನನ್ ಮಗ ಅವ್ನ ಜೀವನ ಲೆಕ್ಕಿಸದೆ ಕಾಡಿಗೆ ಹೋಗಿ ಎಲ್ಲರೂ ಜೀವನ ಉಳಿಸವನೇ ಅನ್ನೋದು ಇಲ್ಲಿರೋರು ಎಲ್ರಿಗೂ ಗೊತ್ತು. ಹಂಗಿರುವಾಗ ಈ ಆಪಾದನೆ ಮಾಡಕ್ ಹೆಂಗಪ್ಪ ಮನ್ಸ್ ಬಂತು ನಿಂಗೆ? ಅಲ್ಲ ಭದ್ರ, ಅವನಿಗೆ ಕೆಲಸನೇ ಮಾಡಿಲ್ಲ ಅಂತ ನೀನ್ ಹೆಂಗ್ ಹೇಳ್ತಿದ್ಯಾ?
ಇದಕ್ಕೆ ನಾನು ಏನು ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಕಣೋ. ಭದ್ರ ಯಾಕೆ ನೀನು ಹಿಂಗೆ ಮಾಡ್ತಿದ್ಯಾ? ನನ್ನ ಮಗ ಮಾಡಿದಕ್ಕೆ ನೀನು ಏನು ಸನ್ಮಾನ ಮಾಡಬೇಡ ಕಣೋ. ಅದೇ ಇಷ್ಟು ಜನದ ಮುಂದೆ ನನ್ನ ಮಗನ ಅವಮಾನ ಮಾಡಬೇಡ ಭದ್ರ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಬಾಬಾ ಇದಕ್ಕೆ ಸಾಕ್ಷಿಯಾಗಿ ನೀವು ಇದ್ದೀರಿ. ನಿಮ್ಮ ಕಣ್ಣು ಮುಂದೆ ಇದೆಲ್ಲ ನಡೆದ ಮೇಲೆ ನೀವೀಗ ಮಾತಾಡಬೇಕು ಬಾಬಾ. ಭದ್ರ, ಈಶ್ವರ ಹೇಳ್ತಾರ ಮಾತಲ್ಲಿ ಸತ್ಯ ಅದೇ. ಯಾಕೆಂದ್ರೆ ಅವತ್ತು ನಾವೆಲ್ಲ ಆಸ್ಪತ್ರೆಯಲ್ಲಿ ಇದ್ದಾಗ ಮದ್ದು ತಂದು ಕೊಟ್ಟಿದ್ದೆ ಸುಭಾಸನೆ ಕಣ್ಲಾ, ಅದಕ್ಕೆ ನಾವೆಲ್ಲ ಸಾಕ್ಷಿನೇ. ಅಕ್ಕ ಯಾಕಕ್ಕ ಸುಮ್ಮನಿರ್ತಿದ್ದಿ? ನೀನಾದ್ರೂ ಮಾತಾಡಕ್ಕ. ಹೌದು ಕಣಪ್ಪ ಭದ್ರ, ಅವತ್ತು ನಿಮ್ಮ ಅಪ್ಪನ ಪ್ರಾಣ ಉಳಿಸಿದ್ದು ಸುಭಾಸ ತಂದು ಕೊಟ್ಟಿದ್ದು ಮದ್ದಿಂದಯ್ಯ. ಹೂ ಕಣ್ಲ ಭದ್ರ, ಸುಭಾಸ ಮದ್ದು ತಂದು ಕೊಟ್ಟಿದ್ದನ್ನ ನಾವೇ ನಮ್ ಕಣ್ಣಾರೆ ಕಂಡಿವಿ. ಅವತ್ತು ನೀವೆಲ್ಲರೂ ನೋಡಿದ್ದು ಅರ್ಧ ಸತ್ಯನ, ಹೇಳಿದ್ದು ಇವ್ನು ಹೇಳಿದ ಸುಳ್ಳಿನ ಕತೆನ. ಆದ್ರೆ ಸತ್ಯ ಬೇರೆನೇ ಅದೇ. ಅವತ್ ಕಾಡ್ಗೆ ಹೋಗಿ ಜೀವದಂತ ತೊರೆದು ಅವಳಿನ ಜೊತೆ ಹೋರಾಡಿ ಔಷಧಿ ತಂದಿದ್ದು ಇವನಲ್ಲ ಅಪ್ಪಯ್ಯ. ಬದಲಾಗಿ ಔಷಧಿ ತರೋ ತಲೆಗೆ ಹಿಂದೆಯಿಂದ ಹೊಡೆದು ಔಷಧಿನ ಕರ್ಕೊಂಬಂದಿರೋದಪ್ಪ ಇವನು. ಅಯ್ಯೋ ಬಾಬಾ, ನೋಡ್ರ ನನ್ ಮಗನ್ ಏನ್ ಹಿಂಗ್ ಮಾಡ್ತಾವ್ ನೋಡ್ರ ಬಾಬಾ, ನನ್ ಮಗನ್ ಬಗ್ಗೆ ಹೆಂಗ್ ಮಾತಾಡ್ತಾವ್ ನೋಡ್ರ ಬಾಬಾ. ಈಶ್ವರಿ, ನೀನು ತಾಳ್ಮೆಯಿಂದ ನಿಂತ್ಕೊಂಡ್ಯಾ? ಇದೇನವ ಇದು ಕತೆ ಹೆಂಗ್ ತಿರುಗುತ್ತಾ ಗೊತ್ತಾದೆ? ಈ ಸುಭಾಷ ಇನ್ನೂ ಅದೇನೇ ಮಾಡಿರ್ಬೋದು. ಅವನಂತೂ ಒಳ್ಳೆ ಕೆಲಸ ಮಾಡುವಂತ ಮನುಷ್ಯನೇ ಅಲ್ಲ. ಈಗ ತಾನೇ ನಾಟಕ ಶುರು ಆಗ್ತಿದೆ, ಮಧ್ಯೆ ಮಾತಾಡಿಲ್ಲ, ಹಾಳು ಮಾಡ್ಬೇಡ, ಸುಮ್ಕೆ ಹೋಗು. ಒಳ್ಳೆ ಭದ್ರ, ಒಬ್ರ ಮೇಲೆ ಸುಮ್ಕೆ ಸುಳ್ಳಾರಪ್ಪ ಹೊರಿಸೋದು ನ್ಯಾಯ ಅಲ್ಲ. ಸರಿ, ಇವ್ನು ಕಾಡ್ಗೆ ಹೋಗಿ ಮತ್ತರ್ಲಿಲ್ಲ ಅಂದ್ರೆ ತಂದವ್ರು ಯಾರು? ಮತ್ತೆ ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ತಂದವ್ರು ಯಾರಲ್ಲ? ನಿನ್ನ ಮತ್ತೆ ಮನೆಯವ್ರ ಪ್ರಾಣ ಕಾಪಾಡಬೇಕು ಅಂತ ನೀವು ದಂಗ್ ತೊರೆದು ಆ ರಾಕ್ಷಸ ದುಂಬಿ ಜೊತೆ ಹೋರಾಡಿ ಔಷಧಿ ತಂದಿರೋದು ವಿದ್ಯಾಪಯ. ತಾನ್ ಬಸ್ರಿ ತನಗೆ ಏಟಾಗಿದೆ ಅಂತ ಯೋಚನೆ ಮಾಡಿದೆ ಮನೆಯವ್ರಿಗೋಸ್ಕರ ಓದವಳು ಈ ವಿದ್ಯಾಪಯ. ವಿದ್ಯಾ ಬರ್ಬೇಕಾದ್ರೆ ಗುಳ್ಳೆನವ್ರಿಗೆ ಹಿಂಗ್ ಹೊಂಚಾಕಿ ಹಿಂದೆಯಿಂದ ಅವ್ನ ತಲೆ ಹೊಡೆದು ಔಷಧಿನ ಕತ್ಕೊಂಡ್ಬಂದು ಇಲ್ಲೆಲ್ಲರಿಗೂ ತಾನೇ ತಂದೆ ಅಂತ ಹೇಳ್ತಾವನೆ. ಲೇ ಅವ್ವ, ಇಲ್ಲಿ ಆಯ್ತಿರೋದೆಲ್ಲ ಕನ್ಸು ಅಂತ ಹೇಳ್ಕೊತಾ ಇದ್ಯಾ? ಇಲ್ಲ ಕಣವ, ಇಲ್ಲಿ ನಡೀತಿರೋದೆಲ್ಲ ನಿಜನೆಯ. ಈ 3 ಅಡಿ ಔಷಧಿ ತಂದಿದ್ದು ಅನ್ಸ್ತಾದ್ ನನಗೆ. ಅಯ್ಯೋ ನನ್ನ ಮಗನ ಮೇಲೆ ಎಂತ ಆರೋಪ ಮಾಡ್ತಾವನೆ ಬಾಬಾ, ನನಗೆ ಇದನ್ನ ಕೇಳಿಸ್ಕೊಳಕ್ ಆಯ್ತಾ ಇಲ್ಲ ಬಾಬಾ. ಭದ್ರ, ನೀನು ನನ್ನ ಮಗನಾಗೆ ತಾನೆ, ನಿನಗೆ ಮನಸ್ಸಾಕ್ಷಿ ಕೃತಜ್ಞತೆ ಇರೋದಿಲ್ವೇನ್ಲ? ನೀನು ಬಾವನ್ನೇ ಜೀವ ಅನ್ಕೊಂಡಿದ್ಯಾ, ಅಂತವ್ರನ್ನ ಕಾಪಾಡೋನೆ ಕಡ್ಲ. ಅವ್ನ ಶ್ರಮನ ನೀನು ಅವಮಾನ ಮಾಡ್ತಿದ್ಯಾ ಭದ್ರ. ನೀನ್ ಹೆಂಡತಿ ಕೀರ್ತಿ ತರೋದಕ್ಕೆ ಈಟೆಲ್ಲ ಮಾತಾಡ್ತಿದ್ಯಾ? ಇದನ್ನೆಲ್ಲ ನೀನ್ ನಿಯತ್ತು, ಇದನ್ನೆಲ್ಲ ನೀನ್ ಇಷ್ಟೇ. ಆದ್ರೂ ಬಾಬಾ, ನೀವ್ ಹಿಂಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೊಡ್ತಾ ಇರೋ 1 ಕೋಟಿ ರೂಪಾಯಿ ಉಳಿಸ್ಕೊಳಕ್ಕೆ ನನ್ನ ಮಗನಿಗೆ ಹಿಂಗೆಲ್ಲ ಅವಮಾನ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಾಬಾ. ಇದ್ರ ಬದಲು ಒಂದೇ ಗಿಟ ಸಾಯಿಸ್ಬಿಡಿ ಬಾಬಾ. ಇಂಥ ಅವಮಾನ ಅನುಭವಿಸೋದ್ರ ಬದಲು ಸಾಯದೆ ಮೇಲು. ಈಶ್ವರಿ, ಮೂಳೆಯಲ್ಲಿ ನಾಲ್ಗೆ ಅಂತ ಏನಾರ ಮಾತಾಡ ನೀನು. ನನ್ನ ದಯವಿಟ್ಟು ಕ್ಷಮಿಸಿ ಬಾಬಾ. ಭದ್ರ, ನನ್ನ ಮಗನ ಮೇಲೆ ಆರೋಪ ಮಾಡ್ತಿರೋದ ನನ್ನ ಕೈ ಸಹಿಸ್ಕೊಳಕ್ ಆಯ್ತಿಲ್ಲ ಬಾಬಾ. ಅದಕ್ಕೆ ಬಾಬಾ ಆ ಹೊಟ್ಟೆ ಅವರಿಗೆ ಹಿಂಗ್ ಮಾತಾಡ್ತಿದ್ದೀನಿ ಅಷ್ಟೇ. ನೋಡಿ ಬಾಬಾ, ನೀವು ಕೋಟಿ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಮಗ ಮದ್ದು ತಂದು ನಿಮ್ಮನ್ನ ಬದುಕಿಸಿಲ್ಲ ಅಂತ ಸುಳ್ಳು ಮಾತ್ರ ಹೇಳ್ಬಿಡಿ ಬಾಬಾ. ನನ್ನ ಮಗನಿಗೆ ಸಲ್ಬೇಕಾಗಿರೋ ಗೌರವನ ದಯವಿಟ್ಟು ಯಾರು ಕಿತ್ಕೋಬೇಡಿ. ಅವನಿಗೆ ಸಲ್ಬೇಕಾಗಿರೋ ಗೌರವ ಸಿಗ್ಲೇಬೇಕು.